ಇರಾನ್ ಬ್ರಹ್ಮಾಸ್ತ್ರಕ್ಕೆ ಅಮೆರಿಕ ಇಸ್ರೇಲ್ ತಂಡ ಹೊಡೆದಿದೆ. ಇಸ್ರೇಲ್ ಮೇಲೆ ಇರಾನ್ ಮತ್ತೊಮ್ಮೆ ಪ್ರಬಲ ದಾಳಿಯನ್ನು ಮಾಡಿರುವಂಥದ್ದು. ಕ್ಲಸ್ಟರ್ ಬಾಂಬ್ ಅಬ್ಬರಕ್ಕೆ ಐರನ್ ಡೋಮ್ ಸಂಪೂರ್ಣವಾಗಿ ಸೈಲೆಂಟ್ ಆಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಮೂಲಕ ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಸೇರಿದಂತೆ ಹಲವೆಡೆ ಅಟ್ಯಾಕ್ ಆಗಿದೆ. ಕ್ಲಸ್ಟರ್ ಬಾಂಬ್ ದಾಳಿಗೆ ಬಂಕರ್ಗಳಿಗೆ ಇಸ್ರೇಲಿಗರು ಓಡಿ ಹೋಗಿ ಅವಿತುಕೊಂಡಿದ್ದಾರೆ. ಟೆಲ್ ಅವೀವ್ನ ಹಲವಾರು ಪ್ರದೇಶಗಳಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಕ್ಲಸ್ಟರ್ ಬಾಂಬ್ ಗಾಳಿಯಲ್ಲಿರುವಾಗ ಅನೇಕ ಸಣ್ಣ ಬಾಂಬ್ಗಳಾಗಿ ಅದು ಒಡೆಯುತ್ತೆ. ದಾಳಿ ತಡೆಯುವಲ್ಲಿ ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆ ಐರನ್ ಡೋಮ್ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಕ್ಲಸ್ಟರ್ ಬಾಂಬ್ನ ಅಬ್ಬರಕ್ಕೆ ಅಕ್ಷರಶಃ ಇಸ್ರೇಲ್ ತತ್ತರಿಸಿ ಹೋಗಿದೆ ಅನ್ನುವಂಥದ್ದು ವೀಕ್ಷಕರೇ. ನೋಡಿ, ಕ್ಲಸ್ಟರ್ ಬಾಂಬ್ ಅಂದರೆ ಏನು ಅಂದರೆ ಅನೇಕ ಸಿಡಿತಲೆಗಳು ಅಂತ ಹೇಳ್ತಾರೆ. ಅಂದರೆ ಒಂದೇ ಒಂದು ಬಾಂಬ್ನಿಂದ ಅನೇಕ ಬಾಂಬ್ಗಳಾಗಿ ಅದು ಬ್ಲಾಸ್ಟ್ ಆಗುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಅದು ಬ್ಲಾಸ್ಟ್ ಆಗುತ್ತೆ. ಅದು ಒಂದೇ ಬಾಂಬ್, ಅದು ಆ್ಯಕ್ಚುಲಿ ಅದು ಒಂದೇ ಬಾಂಬು. ಅದು ಸಿಡಿಯುವಂಥ ಸಂದರ್ಭದಲ್ಲಿ ಒಂದೇ ಬಾಂಬಾಗಿ ಸಿಡಿಯುತ್ತೆ. ಆದರೆ ಅನೇಕ ಸಿಡಿತಲೆಗಳಾಗಿ ಅದು ಹೋಗಿ ಬೇರೆ 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 ಪ್ರದೇಶಗಳಲ್ಲಿ ಸಿಡಿಯುವಂಥದ್ದನ್ನು ನಾವು ಕ್ಲಸ್ಟರ್ ಬಾಂಬ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ವೀಕ್ಷಕರೇ, ಒಂದಷ್ಟು ದೇಶಗಳು ಈ ಕ್ಲಸ್ಟರ್ ಬಾಂಬನ್ನು ನಿಷೇಧ ಮಾಡಿದೆ. ಅದರಲ್ಲಿ ಇಸ್ರೇಲೂ ಒಂದು. ನಾವು ಕ್ಲಸ್ಟರ್ ಬಾಂಬ್ಗಳನ್ನು ಉಪಯೋಗಿಸೋದಿಲ್ಲ ಅಂತ ಇಸ್ರೇಲ್ ಹೇಳಿದೆ. ಆದರೆ ಅದೇ ಇಸ್ರೇಲ್ ಮೇಲೆ ಇರಾನ್ ಇವತ್ತು ಕ್ಲಸ್ಟರ್ ಬಾಂಬನ್ನು ಸಿಡಿಸಿರುವಂಥದ್ದು. ಮಗದೊಂದು ವಿಚಾರ ಏನು ಅಂದರೆ, ಈ ಕ್ಲಸ್ಟರ್ ಬಾಂಬನ್ನು ಈ ಡಿಫೆನ್ಸ್ ಏನಿದೆ ಅಥವಾ ಈ ಬಾಂಬ್ಗಳ ಆ ದಾಳಿಯನ್ನು ತಡೆಗಟ್ಟುವಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗ್ತವೆ ಐರನ್ ಡೋಮ್ಗಳು ಅನ್ನುವಂಥದ್ದು. ಯಾಕಂದರೆ ಇಸ್ರೇಲ್ನ ಐರನ್ ಡೋಮ್ ಕೂಡ ಈಗ ವಿಫಲವಾಗಿದೆ. ಇಂಥ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ, ಈ ಅನೇಕ ಸಿಡಿತಲೆಗಳಾಗಿ ಅದು ಬಂದು ಬ್ಲಾಸ್ಟ್ ಆಗೋದ್ರಿಂದ ಅದನ್ನು ನಿಯಂತ್ರಣ ಮಾಡೋದು ಅಥವಾ ಅದನ್ನು ನಾವು ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಟಾಸ್ಕ್ ಆಗಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ಕ್ಲಸ್ಟರ್ ಬಾಂಬ್ ದಾಳಿಗೆ ಇವತ್ತು ಇಸ್ರೇಲ್ ತತ್ತರಿಸಿ ಹೋಗಿದೆ.